ಮತ್ತು ಈ ಅಂಗಡಿಗಳ ವಿಚಾರ ಅಂತಂದರೆ ಎಲ್ರಿಗೂ ಡೌಟ್ ಬರ್ಬೋದು, ಏನಪ್ಪ ಈ ಮಧ್ಯದ ಕಾಡಲ್ಲಿ ಇವರು ಹೆಂಗೆ ಅಂಗಡಿ ಹಾಕ್ಕೊಂಡಿದ್ದಾರೆ, ಏನು ಇವ್ರದ್ದು ಆದಾಯ ಹೆಂಗೆ ಏನು ಅಂದರೆ, ಇವ್ರದ್ದು ಓನ್ಲಿ ಶಬರಿಮಲೆ ಸೀಸನಲ್ಲಿ ಮಾತ್ರನೇ ಇವ್ರು ಅಂಗಡಿ ಹಾಕೋದು. ಡೇ ಟು ಜರ್ನಿ ನಮ್ಮದು ಅಳುದಾ ತಾವಳಮಿಂದ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ನೋಡ್ಬೋದು ನೀವು ರೈಟ್ ಸೈಡು ಲೆಫ್ಟ್ ಸೈಡ್ ಎಲ್ಲ ಇನ್ನೂ ಅದೆಲ್ಲ ಶೆಡ್ ಟೈಪ್ ಎಲ್ಲ ಕಟ್ತಾ ಇದ್ದಾರಲ್ಲ, ಅದನ್ನೇ ತಾವಳಂ ಅಂತಾರೆ. ವಿರಿ ಅಂತಾರೆ. ತಾವಳಂ ಅಂದರೆ ಪ್ಲೇಸ್ ಆಫ್ ರೆಸ್ಟಿಂಗ್, ವಿರಿ ಅಂದರೆ ನಾವು ಮಲ್ಕೊಳ್ಳೋ ಜಾಗ, ಅದು ಇದ್ರದ್ದು ಮೀನಿಂಗು. ಇಲ್ಲಿಂದ ಪ್ಲೇಸಸ್ ತುಂಬ ಹೈಟಾಗಿರುತ್ತೆ. ಕರೆಕ್ಟಾಗಿ ಅಳುದಾ ತಾವಳಂ 7 o'clock ಮಾರ್ನಿಂಗ್ ಮಾತ್ರನೇ ಓಪನ್ ಮಾಡೋದು, ಯಾಕಂದರೆ ತುಂಬ ಎಲಿಫೆಂಟ್ಸ್ ತುಂಬ ಓಡಾಡ್ತಾ ಇರುತ್ತೆ ಅಂತ. ಇಲ್ಲಿ ನೋಡಿ ಕೇರಳ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ರೋಡ್ ಮ್ಯಾಪ್ ಹಾಕಿದ್ದಾರೆ. ಅಳುದಾ ತಾವಳಮಿಂದ ನಾವು ಯು ಆರ್ ಹಿಯರ್ ಅಂತ ನಾವು ಕ್ಲಿಯರಾಗಿ ತೋರಿಸ್ತಾರೆ. ಅಲ್ಲಿಂದ ಎಷ್ಟೆಷ್ಟು ಕಿಲೋಮೀಟರ್ಸ್ ಏನೇನು ಅಂತ ನೀವು ಪಾಸ್ ಮಾಡಿ ನೋಡ್ಕೊಳ್ಳಿ ಒಂದ್ಸತಿ. ಇಲ್ಲಿಂದ ತುಂಬ ಹೈಟ್ ಹತ್ತಬೇಕಾಗುತ್ತೆ. ಇದು ಬೆಟ್ಟ ಅಳುದಾ. ಇವಾಗ ನಾವು ಇದು ಹತ್ತುತ್ತಾ ಇರೋದು ಬೆಟ್ಟ ಹೆಸರು ಬಂದು ಅಳುದಾ ಬೆಟ್ಟ. ಇದ್ರ ಮೇಲೆ ಹೋದರೆ ಕಲ್ಲಿಣಂ ಕುಣ್ಣು ಅಂತ ಒಂದು ಪ್ಲೇಸ್ ಬರುತ್ತೆ. ಅಲ್ಲಿ ಮಹಿಷಿಯ ಸಮಾಧಿ, ನಾನು ಪ್ರೀವಿಯಸ್ ವಿಡಿಯೋಲ್ಲಿ ಹೇಳ್ದಂಗೆ ಅಲ್ಲಿ ನದಿಯಲ್ಲಿ ಒಂದು ಕಲ್ಲನ್ನ ಎತ್ಕೊಂಡು ಮೇಲೆ ಮಹಿಷಿಯ ಸಮಾಧಿ ಇದೆ, ಆ ಸಮಾಧಿ ಮೇಲೆ ಹಾಕಬೇಕು. ಅದು ಒಂದು ಪ್ರೊಸೀಜರು, ಅದು ಒಂದು ಪದ್ಧತಿ. ಇಲ್ಲಿ ನೋಡ್ಬೋದು, ಇಲ್ಲಿ 7 o'clock ಓಪನ್ ಮಾಡ್ತಾರಲ್ವಾ, ಇಲ್ಲಿ ಫಸ್ಟ್ ಎಲ್ಲರೂ ಪೂಜೆ ಮಾಡಿಕೊಂಡೆ ಕಾಡಿಗೆ ಹೋಗ್ತಾರೆ. ಯಾಕಂದರೆ ಕಾಡಲ್ಲಿ ಪ್ರಾಣಿ ಏನೇ ನಮಗೇನು ಹಾನಿ ಮಾಡಬಾರ್ದು, ಮತ್ತು ಅಯ್ಯಪ್ಪ ಸ್ವಾಮಿ ನಮ್ಮ ಜೊತೆನೇ ಬರಬೇಕು ಅಂತ ಎಲ್ಲರೂ ಪೂಜೆ ಮಾಡಿಕೊಂಡೇ ಹೊರಡ್ತಾರೆ ಇಲ್ಲಿಂದ. ಇನ್ನೊಂದು ಅಳುದಾ ನದಿಯ ವೈಶಿಷ್ಟ್ಯತೆ ಏನು ಅಂತಂದರೆ, ಅಯ್ಯಪ್ಪ ಸ್ವಾಮಿ ಸ್ವತಃ ಇಲ್ಲಿ ಬಂದು ಸ್ನಾನ ಮಾಡಿ ರೆಸ್ಟ್ ಮಾಡಿರೋ ಜಾಗ ಅಂತ ಕರೀತಾರೆ. ಇಲ್ಲಿ ನಾವು ಹೋದಾಗಂತೂ ಸ್ವಲ್ಪ ಮಳೆ ಇತ್ತು, ನೆಲ ಸ್ವಲ್ಪ ತೇವ ಇತ್ತು. ಅದರಿಂದ ಏನಾಗ್ತಿತ್ತು, ನಾವೆಲ್ಲ ಬರೀ ಕಾಲಲ್ಲಿ ಹತ್ತುತ್ತಾ ಇದ್ವಿ. ಆ ತೇವದಿಂದ ಏನಾಗ್ತಿತ್ತು ಅಂದರೆ ಕಲ್ಲುಗಳೆಲ್ಲ ತುಂಬ ಶಾರ್ಪ್ ಆಗಿರೋದು ಜಾಸ್ತಿ ಚುಚ್ತಾ ಇತ್ತು ನಮ್ಮ ಕಾಲಿಗೆ. ಕೆಲವರು ಸಾಕ್ಸ್ ಹಾಕೊಳ್ಳೋರು ಹಾಕ್ಕೊತಾರೆ, ಕೆಲವರು ಚೊಪ್ಲಿನೇ ಹಾಕ್ಕೊಂಡು ನಡೀತಾರೆ ಸ್ವಾಮಿಗಳು, ಪಾಪ ಅವ್ರಿಗೆ ಆಗಲ್ಲ. ನಾವು ಮಾತ್ರ ಬರೀ ಕಾಲಲ್ಲೇ ಹೋಗಿದ್ವಿ. ಈ ಥರ ಕಲ್ಲು ಅದ್ರ ಮೇಲೆಲ್ಲ ಸ್ವಲ್ಪ ಫಂಗಸ್ ಎಲ್ಲ ಫಾರ್ಮ್ ಆಗಿರುತ್ತೆ, ಅದನ್ನು ನಾವು ಕ್ಲೀನಾಗಿ ಹುಷಾರಾಗಿ ನೋಡಿಕೊಂಡು ಹತ್ತಬೇಕು. ಇಲ್ಲಿಂದ ಕರೆಕ್ಟಾಗಿ 1.5 kilometers ಆಸ್ ಮೆನ್ಷನ್ ಮೇಲೋದ್ರೆ ನಮಗೆ ಸಿಗೋದೆ ಕಲ್ಲಿಡಂ ಕುಂಡ್ರು ತಾವಳಂ. ನೋಡ್ಬೋದು, ಇಲ್ಲೂ ಮ್ಯಾಪ್ ಇದೆ, ಕಂಪ್ಲೀಟ್ ಎಲ್ಲ ಕಡೆ ಮ್ಯಾಪ್ಸ್ ಹಾಕಿರ್ತಾರೆ. ಅದ್ರ ಪಕ್ಕದಲ್ಲೇ ಇರೋದು ಉಡುಂಬಾರೈ ಕೋಟೈ. ಈ ಉಡುಂಬಾರೈ ಕೋಟೆ ಸ್ಪೆಷಾಲಿಟಿ ಏನು ಅಂತಂದರೆ, ಮಹಿಷಿ ಸಂಹಾರ ಆದಮೇಲೆ ಅಯ್ಯಪ್ಪ ಸ್ವಾಮಿ ಬಂದು ರೆಸ್ಟ್ ಮಾಡಿರೋವಂಥ ಜಾಗ ಅಂತ ಹೇಳ್ತಾರೆ. ಮತ್ತು ಇಲ್ಲಿ ಅಯ್ಯಪ್ಪ ಸ್ವಾಮಿದು ದೇವಸ್ಥಾನ ಇದೆ. ಇದು ಇನ್ನು ಡೀಪರ್ ಫಾರೆಸ್ಟ್ಗೆ ಹೋಗೋಕ್ಕಿಂತ ಮುಂಚೆ ಎಲ್ಲರೂ ರೆಸ್ಟ್ ಮಾಡೋ ಜಾಗ. ಹಾಗೆ ಇಲ್ಲಿ ಬಂದು ಪೂಜೆ ಮಾಡಿಕೊಂಡು ದೇವ್ರಿಗೆ ನಮಸ್ಕಾರ ಹಾಕ್ಕೊಂಡೆ ಮುಂದಕ್ಕೆ ಹೋಗ್ತಾರೆ. ಇಲ್ಲಿ ನೋಡಿ, ಎಲೆಕ್ಟ್ರಿಕಲ್ ಫೆನ್ಸಸ್ ಇದೆ, ಯಾವುದೇ ಕಾರಣಕ್ಕೂ ಆನೆ ಯಾವುದು ಬರೋಕ್ಕೆ ಚಾನ್ಸಸ್ ಏನೂ ಇರಲ್ಲ. ಇಲ್ಲಿ ರೈಟ್ ಸೈಡ್ ಕಾಣಿಸ್ತಾ ಇದೆಯಲ್ಲ, ಇದೇ ಅಂಗಡಿಗಳು, ಇನ್ನೂ ಕನ್ಸ್ಟ್ರಕ್ಷನ್ ಇದೆ. ಇದೆಲ್ಲ December 20 ಮೇಲೆ ಓಪನ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಫುಡ್ ಫೆಸಿಲಿಟಿ ಎಲ್ಲ ಚೆನ್ನಾಗಿರುತ್ತೆ. ಅದೇ ಇಲ್ಲಿ ಮತ್ತು ವಾಶ್ರೂಮ್ ಫೆಸಿಲಿಟೀಸು ಎಲ್ಲ ಚೆನ್ನಾಗಿರುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ನಮ್ಗೆ ಇವಾಗ ಆಪೋಸಿಟಲ್ಲಿ ಕಾಣಿಸ್ತಾ ಇರೋದೇ ದೇವಸ್ಥಾನ. ನಾವು ಇವಾಗ ಕರೆಕ್ಟಾಗಿ ಎಲ್ಲಿದ್ದೀವಿ ಅಂದರೆ ಅಳುದಾ ಬೆಟ್ಟದ ಟಾಪ್. ಇಲ್ಲಿ ನಾವು ಕೆಳಗಿಂದ 1.5 kilometers ಮೇಲೆ ಹತ್ಕೊಂಡ್ಬಂದರೆ ಸಿಗೋದೆ ಅಳುದಾ ಟಾಪ್. ನಾವಿವಾಗ ಇರೋದು ಬಂದ್ಬಿಟ್ಟು ಪೆರಿಯಾರ್ ಟೈಗರ್ ರಿಸರ್ವ್ ಒಳಗಡೆ ಇದ್ದೀವಿ. ಇದು ಕರೆಕ್ಟಾಗಿ 925 square kilometers ವಿಸ್ತೀರ್ಣ ಇರೋದು. ಇದರೊಳಗೆ 40 to 45 ಬೆಂಗಾಲ್ ಟೈಗರ್ಸ್ ಇದೆ, 900 1000 ಆನೆಗಳಿದೆ. ಇಲ್ಲಿ ಎಲ್ಲ ಕಡೆ ನೋಡಿದ್ರು ಎಲೆಕ್ಟ್ರಿಕ್ ಫೆನ್ಸಸ್ ಅಂತೂ ಖಂಡಿತ ಒಂದು ಜಾಗಕ್ಕಂತೂ ಹಾಕ್ತಾರೆ. ಇಲ್ಲಿ ನೋಡ್ಬೋದು ನೀವು ಆಪೋಸಿಟಲ್ಲಿ ಅದು 2 ಪೋಲ್ ಥರ ಕಾಣಿಸ್ತಾ ಇದೆಯಲ್ಲ, ಅದು ಎಲೆಕ್ಟ್ರಿಕ್ ಫೆನ್ಸ್. ನೈಟ್ ಆದರೆ ಆ ಎಲೆಕ್ಟ್ರಿಕ್ ಫೆನ್ಸ್ನ ಕ್ಲೋಸ್ ಮಾಡ್ತಾರೆ. ಈ ಫೆನ್ಸ್ಗೆಲ್ಲ ಹೆಂಗಪ್ಪ ಕರೆಂಟು ಅಂತಂದರೆ, ಇಲ್ಲೆಲ್ಲ ಕಂಪ್ಲೀಟ್ಲಿ ಸೋಲಾರ್ ಜನ್ರೇಟೆಡ್ ಪವರ್ ಸಿಸ್ಟಮ್ಸ್ ಇದೆ. ಎಲ್ಲ ಅಪ್ಡೇಟ್ ಆಗಿದೆ, ಏನು ಪ್ರಾಬ್ಲಮ್ ಏನಿಲ್ಲ. ಇದು ನೋಡಿ, ಇದು ಅಳುದಾ ಬೆಟ್ಟ ಇಳಿತಾ ಇರೋದು ನಿಮ್ಗೆ ನೋಡಿದ್ರೆ ಕಾಣಿಸುತ್ತೆ ಸ್ಲೋಪ್ ಥರ, ಆ ಸ್ಲೋಪೇ ಇಳಿಯೋದು. ಇವಾಗ ಈ ಬೆಟ್ಟ ಆದಮೇಲೆ ನೆಕ್ಸ್ಟ್ ಬೆಟ್ಟ ಬಂದ್ಬಿಟ್ಟು ಕರಿಮಲೆ ಇನ್ ಬಿಟ್ವೀನು ಮುಕ್ಕುಳಿ ಅಂತ ಒಂದು ಪ್ಲೇಸ್ ಬರುತ್ತೆ. ಆ ಪ್ಲೇಸು ಎಲ್ಲರಿಗೂ ತುಂಬ ಬೆಸ್ಟ್ ಸೂಟಬಲ್ ಟು ಟೇಕ್ ರೆಸ್ಟ್. ಆ್ಯಕ್ಚುಲಿ ಏನು ಅಂತ ಅಂದರೆ, ಬೆಳಗ್ಗೆ ಹತ್ತಕ್ಕೆ ಸ್ಟಾರ್ಟ್ ಮಾಡಿದರೆ ನಾವು ಮುಕ್ಕುಳಿ ಅನ್ನೋ ಚೆಕ್ ಪೋಸ್ಟ್ಗೆ Day 1 ಬಂದುಬಿಡ್ತೀವಿ. ಅಲ್ಲಿಗೆ ಬಂದುಬಿಟ್ರೆ ನಮಗೆಲ್ಲ ಫೆಸಿಲಿಟಿ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಅಲ್ಲೆಲ್ಲ ಪ್ಲೇಸಸ್ಸು ಹೇಳ್ತಾರೆ. ಆ್ಯಕ್ಚುಲಿ ಏನು ಮಾಡ್ತಾರೆ ಅಂದರೆ, ಎಲ್ಲರೂ Day 1 ಮಾರ್ನಿಂಗ್ 7 o'clock ಸ್ಟಾರ್ಟ್ ಮಾಡಿದರೆ Day 1 ಈವ್ನಿಂಗ್ ಅಷ್ಟರಲ್ಲಿ ನಾವು ಇಲ್ಲಿ ಮುಕ್ಕುಳಿ ಈ ಚೆಕ್ ಪೋಸ್ಟಲ್ಲಿ ಬಂದುಬಿಟ್ಟಿರ್ತೀವಿ. ಮುಕ್ಕುಳಿ ಚೆಕ್ ಪೋಸ್ಟ್ ಇನ್ನೊಂದು ಏನು ಅಂತಂದರೆ, ಈ ಚೆಕ್ ಪೋಸ್ಟಲ್ಲಿ ಸ್ಟ್ಯಾಂಪಿಂಗ್ ಅನ್ನೋದು ಆಗ್ತಿತ್ತು ಮುಂಚೆ, ಈಗಿಲ್ಲ. ರಶ್ ಜಾಸ್ತಿ ಆದರೆ ಈಗಲೂ ಸ್ಟ್ಯಾಂಪಿಂಗ್ ಸ್ಟಾರ್ಟ್ ಮಾಡ್ತಾರಂತೆ. ಸ್ಟ್ಯಾಂಪಿಂಗ್ ಇನ್ ದ ಸೆನ್ಸ್ ಏನು ಅಂದರೆ,
ನಮಗೆ ಸನ್ನಿಧಾನದಲ್ಲಿ ದರ್ಶನ ಮಾಡೋಕ್ಕೆ ಒಂದು ಸ್ಪೆಷಲ್ ಎಂಟ್ರಿ ಥರ ಒಂದು ಕಾರ್ಡು, ಒಂದು ಸ್ಟ್ಯಾಂಪ್ ಮಾಡಿ ಕೊಡ್ತಾರೆ. ಅದಿದ್ದರೆ ನಾವು ಸನ್ನಿಧಾನದಲ್ಲಿ ಪಂಬಾ ಟು ಶಬರಿಮಲೆ ಯಾರು ಸಣ್ಣ ಪಾದೆಯಲ್ಲಿ ಹತ್ತುತ್ತಾರೋ ಅವರಿಂದ ಸಪ್ರೇಟ್ ಆಗೋಗಿ ನಾವು ದೇವ್ರನ್ನ ಡೈರೆಕ್ಟ್ ದರ್ಶನ ಮಾಡ್ಬೋದು. ಯಾಕಂದರೆ ಇವಾಗ ಸನ್ನಿಧಾನದಲ್ಲಿ ನಾರ್ಮಲ್ ಆಗಿ ಇವಾಗ ಟೈಮಿಂಗ್ಸ್ ಬಂದ್ಬಿಟ್ಟು ಅರೌಂಡ್ 8 to 9 hours ಆಗುತ್ತೆ ಇವಾಗ ದರ್ಶನ ಮಾಡೋಕ್ಕೆ. ನಾವು ಇವಾಗ ದೊಡ್ಡ ಪಾದೆ ಹತ್ತಿ ಬಂದವರು ಪಾಪ 2 ದಿವಸ ನಡೆದ್ಬಿಟ್ಟು ಅಲ್ಲಿ 8 to 9 hours ನಿಂತ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಅಲ್ಲಿ ಸ್ಟ್ಯಾಂಪಿಂಗ್ ಅನ್ನೋದು ಮಾಡಿಕೊಡ್ತಾಯಿದ್ರು ಮುಂಚೆ. ಇವಾಗ ಅದು ಆ ಥರ ಕಾನ್ಸೆಪ್ಟ್ ಏನು ಇಲ್ಲ. ಇನ್ನು ಫ್ಯೂಚರಲ್ಲಿ ನೋಡಬೇಕು, ಅಂದರೆ ಇನ್ನೊಂದು ಡಿಸೆಂಬರ್ 20 ಮೇಲೆ ದೊಡ್ಡ ಪಾದೆಯಲ್ಲಿ ರಶ್ ಜಾಸ್ತಿ ಆದರೆ ಆ ಥರ ಮಾಡ್ತಾರೆ ಅಂತ ಹೇಳ್ತಾಯಿದ್ರು. ಮತ್ತು ಇಲ್ಲಿ ಈ ರೂಟ್ ಬಂದು ತುಂಬ ಡಿಫಿಕಲ್ಟ್ ರೂಟು. ಹೋಗಬೇಕು ಅಂದರೆ ಸ್ವಲ್ಪ ಧೈರ್ಯ ಇರಬೇಕು ಮತ್ತು ಕಷ್ಟಪಟ್ಟು ಹೋಗಬೇಕಾಗುತ್ತೆ. ಇವಾಗ ಲಾಸ್ಟ್ ಇಯರ್ ಏನಾಗಿತ್ತು ಅಂತಂದರೆ ಒಬ್ಬರು ಕೇಸ್ ಹಾಕಿದ್ರಂತೆ, ಈ ಥರ ತುಂಬ ಜನ ಪೆರಿಯ ಪಾದೆಯಲ್ಲಿ ಅಂದರೆ ದೊಡ್ಡ ಪಾದೆಯಲ್ಲಿ ಟ್ರಾವೆಲ್ ಮಾಡೋದ್ರಿಂದ ವೈಲ್ಡ್ ಅನಿಮಲ್ಸ್ಗೆ ತುಂಬ ಎಫೆಕ್ಟ್ ಆಗ್ತಿದೆ, ಎಕೋಸಿಸ್ಟಮ್ ಹಾಳಾಗ್ತಿದೆ ಅಂತ ಹೇಳಿ ಅವರು ಅದೇ ರೀಸನಿಂದನೇ ಅವರು ಸ್ಟ್ಯಾಂಪಿಂಗ್ ಅನ್ನೋದು ತೆಗೆದ್ರಂತೆ. ಯಾಕಂದರೆ ಇವಾಗ ಇಲ್ಲಿ ಸ್ಟ್ಯಾಂಪಿಂಗ್ ಕೊಡ್ತಾ ಇದ್ದಾರೆ ಅಂತ ಹೇಳಿನೇ ಜಾಸ್ತಿ ಜನ ಬಂದುಬಿಡ್ತಾ ಇದ್ದಾರೆ. ಇವಾಗ ಇಲ್ಲಿ ಹೆಂಗಿದ್ರು ಫ್ರೀ ದರ್ಶನ ಆಗುತ್ತೆ, ಅಂದರೆ ಈಸಿಯಾಗಿ ದರ್ಶನ ಆಗುತ್ತೆ ಅಂದ್ಬಿಟ್ಟು ಈ ಕಡೆ ಬರ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಗೌರ್ಮೆಂಟು ಇದನ್ನು ಸ್ಟಾಪ್ ಮಾಡೋದು. ನೋಡಿ, ಇದೇ ಹೇಳಿದ್ನಲ್ಲ, ಮುಕ್ಕುಳಿ ಚೆಕ್ ಪೋಸ್ಟ್ ಇದು, ಅಂದರೆ ಮುಕ್ಕುಳಿ ತಾವಳಂ ಅಂತಾನೆ. ಇಲ್ಲಿ ಪೊಲೀಸ್ದು ಚೆಕ್ ಪೋಸ್ಟ್ ಇರುತ್ತೆ, ಕಂಪ್ಲೀಟಾಗಿ ಚೆಕ್ ಮಾಡಿನೇ ಬಿಡ್ತಾರೆ. ಅದೇ ವಾಟರ್ ಬಾಟಲ್ಸು ಎಲ್ಲ. ಇದು ನೋಡಿ, ಬೆಟ್ಟ ಡೌನಿಗೆ ಬಂದುಬಿಟ್ಟಿದ್ದೀವಿ. ಇನ್ನೊಂದು ನೆಕ್ಸ್ಟ್ ಬೆಟ್ಟ ಹತ್ತಬೇಕು. ಆ ಬೆಟ್ಟ ಹತ್ತೋ ಸೆಂಟ್ರಲ್ಲಿ ಇನ್ನೂ ಒಂದು 3-4 ತಾವಳಂ ಬರುತ್ತೆ, ಅದನ್ನು ಹೇಳ್ತೀನಿ. ಇಲ್ಲಿ ನೋಡಿ, ನಾನು ಆವಾಗಲೂ ಹೇಳ್ದಂಗೆ ಫೆಸಿಲಿಟೀಸ್ ಮಾತ್ರ ಇಲ್ಲಿ ತುಂಬ ಕ್ಲೀನ್ ಆ್ಯಂಡ್ ನೀಟಾಗಿರುತ್ತೆ. ಇಲ್ಲಿ ತಿನ್ನೋಕ್ಕೂ ನೋಡಿ ಟೇಬಲ್ ಸಿಸ್ಟಮು ಇಲ್ಲಿ ಬಂದು ಕೇಳಿದ್ವಿ ನಾವು, ವರ್ಚುವಲ್ ಕ್ಯೂ ಟಿಕೆಟ್ ಎಲ್ಲ ಇದೆಯಾ ಅಂತ. ಅದಿಲ್ಲ ಅಂತ ಹೇಳಿದ್ರು. ಮತ್ತು ಆ್ಯಕ್ಚುಲಿ ಇಲ್ಲೇ ಪಾಸ್ ಕೊಡೋದಾಗಿದ್ದರಿಂದ ನಾವು ಏನು ಅಂದ್ಕೊಂಡಿದ್ವಿ, ನಮಗೆ ಸ್ಟಾರ್ಟಿಂಗಲ್ಲಿ ಹೇಳಿದರು ವರ್ಚುವಲ್ ಕ್ಯೂ ಟಿಕೆಟ್ ಬುಕ್ಕಿಂಗು ಮತ್ತು ಅಲ್ಲಿ ಸ್ಪೆಷಲ್ ಪಾಸ್ ಕೊಡ್ತಾ ಇದ್ದಾರೆ, ಅಲ್ಲೋಗಿ ನೀವು ತೊಗೊಬೋದು ಅಂತ ಹೇಳಿದರು. ಆದರೆ ಇಲ್ಲಿ ಬಂದರೆ ಎರಡೂ ಇಲ್ಲ ಅಂತ ಹೇಳಿದ್ರು. ಯಾಕಂದರೆ ರಶ್ ಇರಲಿಲ್ಲ, ಅದೇ ಮೇನ್ ರೀಸನ್ ಅಂತಲೂ ಹೇಳಿದ್ರು. ಮತ್ತು ಈ ಅಂಗಡಿಗಳ ವಿಚಾರ ಅಂತಂದರೆ ಎಲ್ರಿಗೂ ಡೌಟ್ ಬರ್ಬೋದು, ಏನಪ್ಪ ಈ ಮಧ್ಯದ ಕಾಡಲ್ಲಿ ಇವರು ಹೆಂಗೆ ಅಂಗಡಿ ಹಾಕ್ಕೊಂಡಿದ್ದಾರೆ, ಏನು ಇವ್ರದ್ದು ಆದಾಯ ಹೆಂಗೆ ಏನು ಅಂದರೆ, ಇವ್ರದ್ದು ಓನ್ಲಿ ಶಬರಿಮಲೆ ಸೀಸನಲ್ಲಿ ಮಾತ್ರನೇ ಇವರು ಅಂಗಡಿ ಹಾಕೋದು. ಒಂದೊಂದು ಅಂಗಡಿನೂ ಗೌರ್ಮೆಂಟು ಆಕ್ಷನಲ್ಲಿ ಇವರು ಪರ್ಚೇಸ್ ಮಾಡಿ ಅಂಗಡಿ ಹಾಕ್ಕೊತಾರೆ. ಇದೇ ದೇವಸ್ಥಾನ. ಇಲ್ಲಿ ಎಲ್ಲ ಕಡೆ ಸಣ್ಣ ದೇವಸ್ಥಾನ ನೀವು ನೋಡ್ಕೊಂಬರ್ಬೋದು. ನಾನು ಪ್ರೀವಿಯಸ್ಲಿ ವಿಡಿಯೋದಲ್ಲಿ ತೋರಿಸಿದ್ದೆಲ್ಲ ಇದೆಲ್ಲ ಯಾರು ಕಟ್ಟಿದ್ರು ಅಂತ ಕೇಳಿದ್ರೆ ಇದೆಲ್ಲ ಭಕ್ತಾದಿಗಳು ಮತ್ತು ಅಲ್ಲಿ ಲೋಕಲ್ ಟ್ರೈಬಲ್ ಜನಾಂಗ ಅವರೇ ಕಟ್ಟಿರೋದು. ಯಾಕಂದರೆ ಇವು ಜನ ಒಂದು ಕಡೆ ರೆಸ್ಟ್ ಮಾಡ್ತಾರೆ ಅಂದರೆ ದೇವ್ರನ್ನ ಸ್ಮರಣೆ ಮಾಡ್ಕೊಂಡು ರೆಸ್ಟ್ ಮಾಡಬೇಕು. ಹಾಗೆ ಮತ್ತು ನೆಕ್ಸ್ಟ್ ದಿನ ಸ್ನಾನ ಮಾಡಿ ಎದ್ದೋಗೋಕ್ಕೆ ದೇವ್ರನ್ನ ಸ್ಮರಣೆ ಮಾಡಿ ಎದ್ದೋಗ್ಬೇಕಾಯಿತು. ನಾವಿಲ್ಲಿ ಮುಕ್ಕುಳಿ ತಾವಳಮಲ್ಲಿ ಒಂದು ಕಡೆ ರೆಸ್ಟ್ ಮಾಡಿದ್ವಿ, ಅಂದರೆ ಒಂದು 1/2 hour ರೆಸ್ಟ್ ಮಾಡಿದ್ವಿ. ಇಲ್ಲಿ ನೋಡಿ, ಪ್ಲೇಸ್ ಅಂತೂ ತುಂಬ ಕ್ಲೀನಾಗಿದೆ. ನಾವು ಮುಂಚೆ ಹಳೆ ತಾವಳಂ ಅಂದರೆ ಅಳುದ ತಾವಳಮಲ್ಲಿ ರೆಸ್ಟ್ ಮಾಡಿದ್ವಿ. ಅಲ್ಲಿ ಸ್ವಲ್ಪ ಇನ್ನೂ ಎಲ್ಲ ಫೆಸಿಲಿಟಿ ಅಷ್ಟೊಂದು ಇರಲಿಲ್ಲ. ಇಲ್ಲಿ ನೋಡಿ ಎಲ್ಲ ಕ್ಲೀನಾಗಿದೆ. ಇದು ಗಂಜಿ ಆ್ಯಕ್ಚುಲಿ ಇಲ್ಲಿ ಮೇನ್ ಫೇಮಸ್ ಆಗಿ ಎಲ್ಲರೂ ತಿನ್ನೋದು, ಎಲ್ಲ ಸ್ವಾಮಿಗಳು ತಿನ್ನೋದು ಗಂಜಿ ಊಟನೇ. ಯಾಕಂದರೆ ಹೆವಿನೆಸ್ ಆಗಲ್ಲ. ಇದು ಚೆಕ್ ಪೋಸ್ಟು, ಇಲ್ಲೇ ಚೆಕ್ಕಿಂಗ್ ಮಾಡೋದು, ಸ್ಟ್ಯಾಂಪಿಂಗ್ ಮಾಡೋದು ಎಲ್ಲ ಮಾಡ್ತಾಯಿದ್ರು ಮುಂಚೆ. ಈ ಚೆಕ್ ಪೋಸ್ಟ್ ದಾಟಿ ಹೋದ್ರೇ ನಮಗೆ ನೆಕ್ಸ್ಟ್ ಸಿಗೋದೇನೆ ನಮಗೆ ಒಳ್ಳಿತ್ತೋಡು ಅಂತ ಒಂದು ಜಾಗ ಸಿಗುತ್ತೆ. ಒಳ್ಳಿತ್ತೋಡು ಅದೂ ಸೇಮ್ ಇದೇ ಥರ ಚೆಕ್ ಪೋಸ್ಟ್ಗಳು, ಅಂದರೆ ಇಷ್ಟು ದೊಡ್ಡ ಚೆಕ್ ಪೋಸ್ಟ್ಗಳ. ಮುಕ್ಕುಳಿ ಬಂದ್ಬಿಟ್ಟು ದೊಡ್ಡ ಚೆಕ್ ಪೋಸ್ಟ್ ಆ್ಯಕ್ಚುಲಿ ಇರೋದ್ರಲ್ಲಿ ಎಲ್ಲದಕ್ಕಿಂತ ಕಂಪೇರ್ ಮಾಡಿದ್ರೆ ಮುಕ್ಕುಳಿ ಬಂದ್ಬಿಟ್ಟು ದೊಡ್ಡ ಚೆಕ್ ಪೋಸ್ಟು. ಇಲ್ಲಿ ನೋಡ್ಬೋದು ಎಲ್ಲ ಫಾರೆಸ್ಟ್ ಅವರು ಮತ್ತು ಎಕೋ ಗಾರ್ಡ್ಸ್ ಅಂತ ಟಿ ಶರ್ಟ್ ಹಾಕ್ಕೊಂಡಿದ್ದಾರಲ್ಲ, ಅವರು ತುಂಬ ಫುಲ್ ಕೆಲಸ ಮಾಡ್ತಾಯಿದ್ರು ಪಾಪ. ಇನ್ನು ಈಗೆಲ್ಲ ರೆಡಿ ಆಗ್ತಾಯಿದೆ ಅಲ್ವಾ, ಅದರಿಂದ ಫುಲ್ ಕೆಲಸ ಮಾಡ್ತಾಯಿದ್ರು. ಈ ಥರ ನದಿ ಸೆಂಟ್ರಲ್ಲಿ ಜರಿಗಳೆಲ್ಲ ತುಂಬ ಇದೆ, ತುಂಬ ಬ್ಯೂಟಿಫುಲ್ ಆಗಿದೆ ಪ್ಲೇಸಸ್ಸು. ಇದೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಬಂದಿರೋ ಜಾಗನೇ ಪುದುಸೇರಿ. ಇದು ಬಂದ್ಬಿಟ್ಟು ಕರಿಮಲೆ ಬಾಟಮ್ ಅಂತಾರೆ. ಕರಿಮಲೆ ಹತ್ತಕ್ಕಿಂತ ಬಿಫೋರ್ ಬಾಟಮ್ ಇದು ಕರಿಮಲೆ ಟಾಪು. ಕರಿಮಲನ ವಿಡಿಯೋ ಮಾಡೋಕ್ಕಾಗಿಲ್ಲ ಯಾಕಂದರೆ ತುಂಬ ಕಷ್ಟ. ಇಲ್ಲಿ ನೋಡ್ಬೋದು, ಇದೇ ಇಳಿಯೋ ಪಾಯಿಂಟು, ಇದೇ ಕರಿಮಲ ಬಾಟಮ್ಮು. ದ ಮೋಸ್ಟ್ ಡಿಫಿಕಲ್ಟ್ ಪಾರ್ಟ್ ಇನ್ ಯಾತ್ರಾ ಅಂದರೆ ಕರಿಮಲ ಇಳಿಯೋದು ಮತ್ತು ಹತ್ತೋದೆ. ಇದು ಹೆಂಗೆ ಅಂದರೆ ತೀರಾ ಸ್ಲಿಪ್ರಿ ಇರುತ್ತೆ. ಯಾಕೆಂದರೆ ಮಳೆ ಬಿದ್ದು ಈ ಮಣ್ಣೇ ಒಂಥರ ಡಿಫ್ರೆಂಟ್. ಆ್ಯಕ್ಚುಲಿ ಹೆಂಗೆ ಸ್ಲಿಪ್ ಆಗ್ತಿತ್ತು ಅಂದರೆ ಎಲ್ಲರೂ ಕುಂತ್ಕೊಂಡು ಹೋಗ್ತಾಯಿದ್ರು. ನೀವು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡ್ಬೋದು ಅಲ್ಲಿ ಕಲ್ಲುಗಳೆಲ್ಲ ಹೆಂಗಿದೆ ಅಂತಂದರೆ ತುಂಬ ಒಂಥರ
ಪಾಚಿ ಕಟ್ಕೊಂಡಿದೆ. ಅದರಿಂದ ಅಲ್ಲಿ ನೋಡ್ಬೋದು ಡೌನ್ ನೋಡಿ ಎಷ್ಟು ಡೌನ್ ಇದೆ. ಇಲ್ಲಿ ಜನ ಇಳಿಯೋದು ಅಷ್ಟೇ ತುಂಬ ಕೇರ್ಫುಲ್ಲಾಗಿ ಇಳಿತಾ ಇರ್ತಾರೆ. ತುಂಬ ಅಂದರೆ ತುಂಬ ಕಷ್ಟ ಇದು. ಕರಿಮಲ ಅನ್ನೋದೇ ತುಂಬ ಕಷ್ಟ. ನಾನು ಕರಿಮಲ ಹತ್ತೋದು ಏನಕ್ಕೆ ತೋರ್ಸೋಕ್ಕಾಗಿಲ್ಲ ಅಂದರೆ ಸಿಕ್ಕಾಪಟ್ಟೆ ಕಷ್ಟ ಆಗೋಯ್ತು. ಯಾಕಂದರೆ 4 ಇದರಲ್ಲಿ 2 ಕಾಲು 2 ಕೈ 2 ಸೇರ್ಸತ್ತಿದ್ದೀನಿ ನಾನಂತೂ. ಸಿಕ್ಕಾಪಟ್ಟೆ ಕಷ್ಟ ಆಯಿತು. ಆ ಕಡೆ ನೋಡಿದ್ರೆ ಅದು 500 ಅಡಿ ಡೌನು, ಮತ್ತು ಆ ಕಡೆ ತುಂಬ ಸ್ಲಿಪ್ ಆಗ್ತಿತ್ತು, ಸ್ಲ್ಯಾಂಟಾಗಿ ಬೇರೆ ಇತ್ತು. ಕರಿಮಲ ಇಳಿದಿದ ತಕ್ಷಣ ಬರೋ ಜಾಗನೇ ಇದು. ನೋಡ್ಬೋದು ಇಲ್ಲೆಲ್ಲ ಟ್ಯೂಬ್ಲೈಟ್ಸ್ ಎಲ್ಲ ಹಾಕ್ಬಿಟ್ಟಿರ್ತಾರೆ, ಯಾಕಂದರೆ ಈವ್ನಿಂಗ್ ಟೈಮ್ ಆಗುತ್ತಲ್ಲ. ಟ್ಯೂಬ್ಲೈಟ್ಸ್ ಎಲ್ಲ ಹಾಕಿ ಇದು ವೇ ಟು ದೇವಸ್ಥಾನ ಅಂತ ಒಂದು ತೋರಿಸೋ ಇದು ರೂಟ್ ಇದು ಕರಿಮಲ ಬಾಟಮ್ಮು. ಅದು ಕರಿಮಲ ಬಂದ್ಬಿಟ್ಟು ತುಂಬ ಅಂದರೆ ತುಂಬ ಡಿಫಿಕಲ್ಟ್ ಪಾರ್ಟು. ಸ್ಟೀಪ್ ಎಷ್ಟು ಸ್ಟೀಪ್ ಇರುತ್ತೆ ಅಂದರೆ ನಾವು ಒಂದು 60 ಡಿಗ್ರಿ ಡೌನ್ ಇಳಿತೀವಿ ನೋಡಿ. ಇಲ್ಲಿಂದ ಕರಿಮಲ ಇಳಿದಿದ ತಕ್ಷಣ ಚಿನ್ನಯಾನ ವಟ್ಟಂ ಅಂತ ಒಂದು ಜಾಗ ಬರುತ್ತೆ. ಇಲ್ಲಿಂದನೇ ಕಾಣಿಸುತ್ತೆ ಪಂಬಾ ನದಿ. ಇಲ್ಲೇ ಫ್ಲೋಯಿಂಗ್ ವಾಟರ್ ಕಾಣಿಸುತ್ತೆ ನಮಗೆ. ತುಂಬ ಬ್ಯೂಟಿಫುಲ್ ಸೀನಿಕ್ ವ್ಯೂಸ್ ಇದೆ. ಅದು ನಮಗೆ ಹಿಂಗೆ ಟ್ಯೂಬ್ಲೈಟ್ ಹಾಕ್ಕೊಂಡು ಹೋಗಿರ್ತಾರೆ, ಯಾಕಂದರೆ ಎಲ್ಲೂ ಮಿಸ್ ಆಗಬಾರ್ದು ಕಾಡೊಳಗೆ ಅಂತ ಇವರು ಫುಲ್ಲು ಕಂಪ್ಲೀಟ್ ಟ್ಯೂಬ್ಲೈಟ್ ಅಲ್ಲಿ ನಮಗೆ ಆಪೋಸಿಟ್ ಕಾಣಿಸ್ತಾ ಇರೋದೇ ಬೆಟ್ಟ ಅಂತಲೂ ಹೇಳ್ತಾಯಿದ್ರು, ಶಬರಿಮಲೆ ಬೆಟ್ಟ ಅಂತ. ನೋಡ್ಬೋದು ಇಲ್ಲೇ ಪಂಬಾ, ಅದು ಬರ್ತಾ ಇರೋ ನೀರು ಇಲ್ಲಿಂದ ಅಲ್ಲಿಗೆ ಹೋಗ್ತಾ ಇರೋದಲ್ಲ, ಪಂಬಾ ಶಬರಿಮಲೆ ಬೆಟ್ಟದಿಂದ ಬರ್ತಾ ಇರೋದು. ಇದು ಬರ್ತಾ ಇರೋ ನೀರು ನಾನು ಇಲ್ಲಿ ತೋರಿಸ್ತಾ ಇರೋದು. ಇದೇ ಚಿನ್ನಯಾನ ವಟ್ಟಂ ಅನ್ನೋ ಜಾಗ. ಇದು ಒಂದು ಲಾಸ್ಟ್, ಇಲ್ಲೊಂದು ಸೆಟ್ ಆಫ್ ವಿರಿ ಎಲ್ಲ ಬರುತ್ತೆ. ಇಲ್ಲಿ ಏನು ಚೆಕ್ ಪೋಸ್ಟ್ ಏನೂ ಇಲ್ಲ. ಮುಕ್ಕುಳಿ ಮತ್ತು ಕರಿಮಲ ಅಲ್ಲಿ ಚೆಕ್ ಪೋಸ್ಟ್ ತೋರಿಸಿದ್ನಲ್ಲ, ಮುಕ್ಕುಳಿ ದಾಟಿ ಕರಿಮಲ ಬಂದರೆ ನಮಗೆ ಕರಿಮಲ ಒಂದು ಇಳಿದು ಬಿಟ್ರೆ ಅಲ್ಲೇನು ಚೆಕ್ ಪೋಸ್ಟ್ ಇಲ್ಲ, ಡೈರೆಕ್ಟ್ ಬರ್ಬೋದು, ಯಾವ ಟೈಮಿಗೆ ಬೇಕಾದರೂ ಬಂದ್ಬಿಡ್ಬೋದು. ಇದು ನೋಡಿ ಪಂಬಾ ಅಲ್ಲಿಂದ ಬರ್ತಾ ಇರೋದು, ಸನ್ನಿಧಾನದಿಂದ ಬರ್ತಾ ಇರೋ ನೀರು. ಇಲ್ಲಿ ಸ್ವಲ್ಪ ಯಾರೋ ರಶ್ ಏನು ಇರಲಿಲ್ಲ, ನಾವು ಇಲ್ಲೇ ಸ್ನಾನ ಮಾಡ್ಕೊಂಬಿಟ್ವಿ. ಸ್ನಾನ ಮಾಡಿಕೊಂಡು ಸೀದಾ ಇಲ್ಲಿ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಹೋಗಿದ್ದೆ ಸನ್ನಿಧಾನದ ಕಡೆಗೆ. ಸ್ನಾನ ಮಾಡೋಕ್ಕೆ ಕರೆಕ್ಟಾಗಿ ಒಂದು 6 o'clock ಅರೌಂಡ್ ಆಗಿತ್ತು. ನಮ್ಗೆ ಇಲ್ಲಿಂದನೇ ಎಲ್ಲ ಸೌಂಡ್ ಎಲ್ಲ ಕೇಳಿಸುತ್ತೆ, ಸ್ವಾಮಿಯೇ ಶರಣಮಯ್ಯಪ್ಪ ಅಂತ ಹೇಳೋದು. ಇದು ಲಾಸ್ಟ್ ಸೆಟ್ ಆಫ್ ವಿರಿ. ಇಲ್ಲೇ ರೆಸ್ಟ್ ಮಾಡ್ತಾರೆ ಆ್ಯಕ್ಚುಲಿ ದೊಡ್ಡಪಾದೆಯಿಂದ ಬರೋರು. ಇದಾದಮೇಲೆ ಏನು ಮಾಡ್ತಾರೆ ಅಂತಂದರೆ ಡೈರೆಕ್ಟ್ ಪಂಬಾ ಹತ್ರ ಹೋಗಿ ಸ್ನಾನ ಮಾಡಿಕೊಂಡು ಮೇಲೆತ್ತೋದು ಸ್ಟಾರ್ಟ್ ಮಾಡ್ತಾರೆ. ಮೇಲೆತ್ತೋದು ಅಂದರೆ ಪಂಬಾ ಟು ಶಬರಿಮಲ. ಇಲ್ಲಿ ಏನು ಅಂತ ಅಂದರೆ ಇದೊಂದು 500 meters ಇದೆ ಅಷ್ಟೇ ಇವಾಗ ಪಂಬಾ ನದಿಗೆ, ಅಂದರೆ ಸ್ಯಾಂಕ್ಟಮ್ದು ಬಾಟಮ್ಗೆ 500 meters ಇದೆ ಅಷ್ಟೇ. ಇಲ್ಲಿಂದ ನಾವು ನೆಕ್ಸ್ಟು ಹೋಗಿದ್ದೆ ಪಂಬಾ ಹತ್ರ ಹೋದ್ವಿ. ಸೀದಾ ವರ್ಚುವಲ್ ಕ್ಯೂ, ನಮ್ಮ ಫ್ರೆಂಡಿಗೆ ವರ್ಚುವಲ್ ಕ್ಯೂ ಬುಕ್ಕಿಂಗ್ ಇದೆಯಾ ಅಂತ ಕೇಳ್ಕೊಂಡ್ವಿ. ಅಲ್ಲಿ ಅವರು ವರ್ಚುವಲ್ ಕ್ಯೂ ಇಲ್ಲ, ಏನೂ ಇಲ್ಲ, ಡೈರೆಕ್ಟ್ ಆಧಾರ್ ಕಾರ್ಡ್ ತೋರಿಸಿ ಮೇಲೆ ಹತ್ತೋಗಿ ಅಂತ ಹೇಳಿದ್ರು. ನಾವು ಇವಾಗ ಬಂದ್ವಿ, ಸನ್ನಿಧಾನದ ಹತ್ರ ಬಂದ್ವಿ. ಇಲ್ಲಿ ನೋಡ್ಬೋದು ಎಲ್ಲರೂ ರೆಸ್ಟ್ ಮಾಡ್ತಾ ಇದ್ದಾರೆ. ಸಿಕ್ಕಾಪಟ್ಟೆ ನಾವು ಹೋಗಿದ್ದ ದಿವಸ ರಶ್ಶೇ ಇರಲಿಲ್ಲ, ಎಲ್ಲ ಆರಾಮಾಗಿತ್ತು. ನಾವು ಒಂದು 10-15 ನಿಮಿಷ ಇಲ್ಲಿ ರೆಸ್ಟ್ ಮಾಡಿದ್ವಿ. ನಾವು ಆಲ್ರೆಡಿ ಸ್ನಾನ ಆಗೋಗಿತ್ತು ನಮ್ಮದು. ಬ್ಯಾಗ್ಸ್ ಎಲ್ಲ ಕ್ಲಾಕ್ ರೂಮಲ್ಲಿ ಹಾಕಿ ಸೀದಾ ನಾವು ಮೇಲೆತ್ತಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಮೇಲೆತ್ತಕ್ಕೆ ಸ್ಟಾರ್ಟ್ ಮಾಡಿದ್ದೆ ನಮಗೆ ಸಿಗೋದೆ ಫಸ್ಟ್ ದೇವಸ್ಥಾನನೇ ಪಂಬಾ ಗಣಪತಿ ಸಿಗುತ್ತೆ. ಅದ್ರ ಬಿಫೋರ್ ನಮಗೆ ದೇವ್ರದ್ದೊಂದು ಸ್ಟ್ಯಾಚು ಸಿಗುತ್ತೆ. ಅದು ತುಂಬ ಫೇಮಸ್ಸು, ಎಲ್ಲರೂ ನೋಡಿರ್ತೀರ. ದೇವರು ಚಿಕ್ಕ ಪಾಪುವಾಗಿದ್ದಾಗ ಇಲ್ಲೇ ಇದ್ದಿದ್ದು ಅಂತ. ಏನು ಪಂಬಾದ ಏನು ಸ್ಟೋರಿ ಅಂತ ಅಂದರೆ, ಪಂದಳ ರಾಜ ಅಯ್ಯಪ್ಪ ಸ್ವಾಮಿನ ನೋಡಿದ್ದ ಜಾಗ ಇದು ಪಂಬಾ ಗಣಪತಿ ದೇವಸ್ಥಾನ. ಇಲ್ಲಿಂದ ನಾನು ಮೇಲಕ್ಕೆ, ಅದೇನು ವಿಡಿಯೋ ಎಲ್ಲರೂ ನೋಡಿರ್ತೀರ, ನೀಲಿಮಲೆ ಟಾಪು, ಅಪ್ಪಚ್ಚಿ ಮೇಡು ಟಾಪು. ನೆಕ್ಸ್ಟ್ ಬರೋದೇ ಸನ್ನಿಧಾನದಲ್ಲಿ ಮಾತ್ರ ನಮಗೆ ತುಂಬ ಚೆನ್ನಾಗಿ ದರ್ಶನ ಆಯಿತು. ಆ್ಯಕ್ಚುಲಿ ರಶ್ಶೇ ಇರಲಿಲ್ಲ. ನಾವು ಹೋಗಿದ್ದು ಅರೌಂಡ್ ಕರೆಕ್ಟ್ ಟೈಮಿಂಗ್ಸ್ ಅಂತ ಅಂದರೆ 7 o'clock ನಾವು ಕೆಳಗಡೆ ಹತ್ತೋದು ಸ್ಟಾರ್ಟ್ ಮಾಡಿ ನಾವು 9 o'clock ಸನ್ನಿಧಾನದಲ್ಲಿದ್ವಿ. ಒಂದು 1/2 hour ವೆಯ್ಟ್ ಮಾಡಿಸಿದ್ರು ಅಷ್ಟೇ. ಆಮೇಲೆ ಡೈರೆಕ್ಟ್ ದರ್ಶನಕ್ಕೆ ಬಿಟ್ಟರು. ಮುಗಿಸ್ಕೊಂಡು ನಾವು ಒಂದು ನೈಟ್ ಅಲ್ಲೇ ಸ್ಟೇ ಮಾಡಬೇಕು ದೇವಸ್ಥಾನದಲ್ಲಿ, ಒಳ್ಳೆಯದು ಅಂತ ಅಂದ್ಬಿಟ್ಟು ಸ್ಟೇ ಮಾಡಿಬಿಟ್ಟು ಪ್ರಸಾದ ಎಲ್ಲ ತಗೊಂಡು ಆರಾಮಾಗಿ ನೆಕ್ಸ್ಟ್ ದಿವಸ ಬೆಳಗ್ಗೆ ಕೆಳಗೆ ಇಳಿದ್ವಿ. ಇಷ್ಟಾಗಿತ್ತು ನಮ್ಮ ದೊಡ್ಡಪಾದೆಯ ಪ್ರಯಾಣ. ಸ್ವಾಮಿಯೇ ಶರಣಮಯ್ಯಪ್ಪ. ಇದೇ ಥರ ಇಂಟ್ರೆಸ್ಟಿಂಗ್ ವೀಡಿಯೋಸ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟ್ರಾವೆಲ್ ವೀಡಿಯೋಸ್ ಹಾಕ್ತಾ ಇರ್ತೀನಿ. ಕೀಪ್ ಸಪೋರ್ಟಿಂಗ್. ಥ್ಯಾಂಕ್ ಯು.